ಜನ್ಮಲಬ್ಧಯೇ ಅಂತ. ವಿಶೇಷವಾಗಿ ಈ ಮನುಷ್ಯ ಜನ್ಮ ಸಿಗಬೇಕಿದ್ರೆ ಒಂದೆರಡು ಜನ್ಮದ ಪುಣ್ಯ ಅಲ್ಲ, ಅನೇಕ ಜನ್ಮ, ಅನೇಕ ಕೋಟಿ ಕೋಟಿ ಜನ್ಮಗಳ ಒಂದು ಸಂಚಯನದಿಂದ ಈ ಮನುಷ್ಯ ಜನ್ಮ, ಅದಕ್ಕೂ ಇನ್ನು 10 100 ಕೋಟಿ ಜನ್ಮದ ಪುಣ್ಯದ ಪ್ರಭಾವದಿಂದ ಬ್ರಾಹ್ಮಣ ಜನ್ಮ. ವಿಶೇಷವಾಗಿ ಇದು ಪುಣ್ಯ ಪ್ರಭಾವದಿಂದ ಸಿಗ್ತದೆ. ಈ ಪುಣ್ಯ ಪ್ರಭಾವದಿಂದ ಸಿಕ್ಕಿರ್ತಕ್ಕಂತಹ ಈ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು, ಜೀವನದಲ್ಲಿ ಉದ್ಧಾರ ಆಗಬೇಕು, ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂದರೆ ನಾವು ಧರ್ಮ ಪ್ರವರ್ತಕರಾಗಿರಬೇಕು. ನಮ್ಮ ಧರ್ಮದಲ್ಲಿ ಏನು ಹೇಳಿದೆ, ಸನಾತನೀಯ ಧರ್ಮವನ್ನು ಅನೂಚಾನವಾಗಿ ಆಚರಿಸ್ಕೊಂಡು ಬಂದಾಗ ನಮಗೆ ಅದರಿಂದ ಬದುಕು ಸಾರ್ಥಕವಾಗ್ತದೆ. ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ಅದಾಗಿಯೇ ನಮಗೆ ಬರ್ತದೆ. ಇನ್ನು ಲೌಕಿಕವಾಗಿ ಹೇಳಬೇಕು ಅಂದರೆ ಪ್ರತಿಯೊಬ್ಬರೂ ಕೂಡ ನನಗೆ ಸುಖ ಬೇಕು, ನಾ ಚೆನ್ನಾಗಿರಬೇಕು, ನಾ ಸುಖವಾಗಿರಬೇಕು ಅಂತ ಹೇಳೋದೇ ಹಂಬಲ ಇರುತ್ತೆ. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಾ ಸುಖವಾಗಿರಬೇಕು, ನಂಗೆ ಕಷ್ಟ ಬೇಡ, ನಾ ಸುಖವಾಗಿರಬೇಕು ಅನ್ನೋಂಥದ್ದೇ ಪ್ರತಿಯೊಬ್ಬರಿಗೂ ಇರ್ತದೆ. ಆ ಸುಖ ಎಲ್ಲಿದೆ ಕೇಳಿದರೆ ಅದು ನಮ್ಮ ಸನಾತನೀಯ ಧರ್ಮದ ಒಂದು ಏನು ನಿತ್ಯದಲ್ಲಿ ನಾವು ಮಾಡಬೇಕಾಗಿದ್ದ ಕರ್ತವ್ಯ ಕರ್ಮಗಳನ್ನು ಮಾಡಿದಾಗ ನಮಗೆ ಅದರಿಂದ ಶಾಂತಿ, ಸುಖ ಇತ್ಯಾದಿಗಳು ಅದರಿಂದನೇ ಬರುವಂಥದ್ದು. ಹಾಗೂ ನಾವು ನಿತ್ಯ ಮಾಡುವಂತಹ ಈ ಕರ್ಮಾದಿಗಳಿಂದ ನಮಗೆ ಪಾಪಗಳು ನಿವೃತ್ತಿ ಆಗುತ್ತೆ, ದೋಷಗಳು ಪರಿಹಾರವಾಗ್ತದೆ. ಹಾಗೆ ಜನ್ಮದಲ್ಲಿ ನಮಗೆ ಪರದಲ್ಲಿ ಒಳ್ಳೆಯ ಗತಿ ಸಿಗ್ತದೆ. ಉತ್ತಮವಾದ ಗತಿ ಬೇಕು ಅಂದರೆ ನಾವು ಧರ್ಮ ಪ್ರವರ್ತಕರಾಗಿ ಧರ್ಮವನ್ನು ಸರಿಯಾಗಿ ಆಚರಣೆ ಮಾಡ್ಕೊಂಡು ಬರಬೇಕು. ನಮಗೆ ತುಂಬ ಖುಷಿಯಾಗುತ್ತೆ, ನೀವು ಇಷ್ಟು ದೊಡ್ಡ ಬುದ್ಧಿಯಲ್ಲಿದ್ದರೂ ಕೂಡ ನಿಮ್ಮ ಇಡೀ ಕುಟುಂಬ ಹೇಳುವಂಥದ್ದು ಭಗವಂತನ ಆರಾಧನೆಯಲ್ಲೇ ಸದಾ ತೊಡಗಿರ್ತಾ ಇರ್ತೀರಿ. ಎಷ್ಟೊತ್ತಿಗೆ ನೋಡಿದರೂ ಕೂಡ ನಾಮಸ್ಮರಣೆ ಇತ್ಯಾದಿ ಸ್ತೋತ್ರಗಳ ಪಾರಾಯಣ ಇತ್ಯಾದಿಗಳೆಲ್ಲ ನಿಮಗೆ ಬಂದಿದೆ ಅಂದರೆ ಅದು ಜನ್ಮಾಂತರದ ಪುಣ್ಯ ಪ್ರಭಾವ, ಪುಣ್ಯದ ಫಲ. ಇಡೀ ನಿಮ್ಮ ಕುಟುಂಬ ದೇವತಾ ಆರಾಧನೆಯಲ್ಲೇ ಸಮಸ್ತವಾಗಿ ತೊಡ್ಕೊಂಡಿರೋದು ಕೂಡ ಜನ್ಮಾಂತರದ ಪುಣ್ಯ ಫಲ. ಈಗ ಒಂದು ಒಳ್ಳೆಯ ಒಂದು ಕರ್ಮವನ್ನು ಮಾಡಬೇಕು ಅಂತಿದ್ರೆ ಅದಕ್ಕೆ ಪುಣ್ಯ ಪ್ರಭಾವ ಬೇಕಾಗುತ್ತೆ. ಪುಣ್ಯ ಇಲ್ಲದೆ ಯಾವುದು ಸತ್ಕರ್ಮಗಳನ್ನು ಮಾಡೋಕ್ಕಾಗೋದಿಲ್ಲ. ಈಗ ನಮ್ಮ ಮನಸ್ಸಿಗೆ ಬರುತ್ತದೆ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ಮಾಡಬೇಕು, ಭಗವಂತನ ಪ್ರೀತ್ಯರ್ಥವಾಗಿ ಏನೇ ಮಾಡಬೇಕು ಅಂತ ಆದರೆ ಜನ್ಮಾಂತರದಲ್ಲಿ ಪುಣ್ಯ ಇದ್ದರೆ ಮಾತ್ರ ಈ ಒಂದು ಮಾಡುವ ಮನಸ್ಸು ಮತ್ತು ಅದಕ್ಕೆ ಅನುಕೂಲವಾದಂಥ ವಾತಾವರಣ ತನ್ನಿಂದಾನೇ ನಿರ್ಮಾಣವಾಗುತ್ತೆ. ಪುಣ್ಯ ಇದ್ದರೆ ಮಾತ್ರ. ಹಿಂದೆ ಪುಣ್ಯ ಇಲ್ಲ ಅಂದರೆ ನಾವು ಏನೇ ಮಾಡೋಕ್ಕೆ ಹೋದ್ರೆ ವಿಘ್ನಗಳು ಬರ್ತದೆ. ಸಾಕಷ್ಟು ವಿಘ್ನಗಳು ಬರ್ತಾ ಇರುತ್ತೆ. ಅಶೌಚಾದಿಗಳು ಬರ್ಬೋದು, ಆ ಸಮಯಕ್ಕೆ ಬೇರೆ ಏನಾದ್ರು ಪ್ರತಿಕೂಲ ಆಗಬಹುದು ಇತ್ಯಾದಿಗಳಿಂದ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಅದನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭಗಳು ಎಷ್ಟೋ ಜನರಿಗೆ ಆಗ್ತದೆ. ಕೆಲವರು ಚಿಂತಿಸಿದ ತಕ್ಷಣ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿದ ತಕ್ಷಣ ಆ ಕಾರ್ಯಕ್ರಮ ಬೇಗ ಆಗಿಬಿಡುತ್ತೆ ಸಂಕಲ್ಪದಂತೆ. ಅದಕ್ಕೆ ಸಂಕಲ್ಪ ಸಿದ್ಧಿ ಅಂತ. ಆ ಸಂಕಲ್ಪ ಸಿದ್ಧಿ ಯಾರಿಗಾಗುತ್ತೆ ಕೇಳಿದ್ರೆ ಯಾರಿಗೆ ಜನ್ಮಾಂತರದ ಪುಣ್ಯ ಜಾಸ್ತಿ ಇರುತ್ತೋ ಅವರಿಗೆ ಸಂಕಲ್ಪ ಸಿದ್ಧಿ ಬೇಗ ಆಗುತ್ತೆ. ಹಾಗೆ ನಿತ್ಯವೂ ಕೂಡ ಬ್ರಾಹ್ಮಣನಾದವನು ಸತ್ಕರ್ಮದಲ್ಲಿ ನಿರತನಾಗಿರಲೇಬೇಕು. ಏನು ಮಾಡದೆ ಹೋದರೂ ಕೂಡ ಬೆಳಗ್ಗೆ ಸ್ನಾನ, ಸಂಧ್ಯಾ ವಂದನೆ, ಜಪ, ಪೂಜೆ, ಪಂಚಯಜ್ಞವನ್ನು ಹೇಳಿದ್ದಾರೆ. ಪಂಚಯಜ್ಞವನ್ನು ಮಾಡಲೇಬೇಕು. ಯಾವುದು ನ್ಯೂನಾತಿರಿಕ್ತ ಆದರೂ ಕೂಡ ಒಂದಿಷ್ಟು ದೋಷಗಳು ಬರ್ತದೆ. ಇನ್ನೆಷ್ಟೋ ಜನರು ಬ್ರಾಹ್ಮಣರು ನೋಡಿದಾಗ ಬೆಳಿಗ್ಗೆ ಸ್ನಾನ ಎಷ್ಟೋ ಹೊತ್ತಿಗೆ, ಜಪವೇ ಇಲ್ಲ, ಸಂಖ್ಯೆ ಪ್ರಧಾನ ಇಲ್ಲ, ಗಾಯತ್ರಿಯ ಜಪವೂ ಇಲ್ಲ. ಹೀಗೆ ಇದ್ದಾಗ ಕಷ್ಟಗಳು ತನ್ನಿಂತಾನೇ ಬರ್ತದೆ. ನಾವು ಯಾವತ್ತೋ ಒಂದು ದಿನ ಒಂದು ದೊಡ್ಡ ಪೂಜೆಯನ್ನು ಮಾಡಿದರೆ ಅದರ ಸಂಪೂರ್ಣ ಫಲ ನಮಗೆ ಸಿಗೋದಿಲ್ಲ. ಯಾಕೆಂದರೆ ನಿತ್ಯ ನಾವು ಆ ದಾರಿಲೇ ಇಲ್ವಲ್ಲ. ಯಾವತ್ತೋ ಒಂದು ಒಳ್ಳೆ ದಾರಿಗೆ ಹೋದಾಗ ಹಿಂದಿನ ಮಾಡಿರೋದೆಲ್ಲ ಇದಕ್ಕೆ ಸೇರಿಕೊಂಡು ಒಂದು ಒಳ್ಳೆಯ ಅದಕ್ಕೆ ಬೇಕಾದಂತಹ ಪುಣ್ಯ ಎಷ್ಟು ಬೇಕೋ ಅಷ್ಟು ಒಳ್ಳೆಯ ಫಲ ಸಿಗೋದಿಲ್ಲ. ಆಗಲ್ಲ. ಹಾಗಾಗಿ ನಿತ್ಯವೂ ಮಾಡ್ಕೊಳ್ತಾ ಬರ್ತಾ ಇದ್ದಾಗ ಒಂದು ಒಳ್ಳೆಯ ಒಂದು ಪೂಜೆ ಮಾಡಿದರೆ ಅದು ಸಂಪೂರ್ಣ ಫಲ ಸಿಗ್ತದೆ ಅಂತ. ಹಾಗೆ ನಿತ್ಯವೂ ಮಾಡಬೇಕಾಗಿದ್ದಂಥ ಕರ್ಮಗಳು ಇವೆಲ್ಲ. ಈಗ ನಿತ್ಯ ಪಂಚಯಜ್ಞ ಪರಾಯಣನಾಗಿರಬೇಕು ಅಂತ. ಯಜ್ಞ ಅಂದರೆ ಯಾವುದು? ಎಲ್ಲದೂ ಯಜ್ಞವೇ. ಒಂದು ನಾಮವನ್ನು ಜಪ ಮಾಡ್ತಾ ಇರೋದು ನಾಮಯಜ್ಞ, ಜಪಯಜ್ಞ ಅಂತ ಹೇಳ್ತಾರೆ. ಹಾಗೆ ಪ್ರತಿಯೊಂದು ಕೂಡ ಅತಿಥಿ ಯಜ್ಞ. ಈಗ 4 ಜನರಿಗೆ ಒಳ್ಳೆಯ ಭಕ್ತಿಯಿಂದ ಭಗವಂತನೇ ನಮ್ಮನೆ ಬಂದಿದ್ದಾರೆ ಅನ್ನುವಂಥ ಮನೋಭಾವದಿಂದ ಯಾರಿಗೆ ಒಂದು ಒಳ್ಳೆಯ ಊಟ ಹಾಕಿ ಅವನು ಸಂತುಷ್ಟಿಗೊಳಿಸಿ ಅವರಿಗೇನು ಕೊಡ್ತೇವೆ ಅದು ಕೂಡ ಒಂದು ಅತಿಥಿ ಯಜ್ಞ ಅಂತ. ಭಗವಂತ ಸುಪ್ರೀತ ಆಗೋದೆಲ್ಲ ಈ ಥರದಿಂದಲೇ ಭಗವಂತ ಸುಪ್ರೀತನಾಗ್ತಾನೆ. ನಾವು ಮಾಡಿದೆಲ್ಲ ಕರ್ಮಗಳು ಕೂಡ ಒಳ್ಳೆಯ ಫಲವನ್ನು ನಮಗೆ ಕೊಡ್ತಾರೆ. ಇನ್ನು ವಿಶೇಷವಾಗಿ ಗ್ರಹಚಾರ ಅಂತ ಒಂದಿರ್ತದೆ. ಪ್ರತಿಯೊಬ್ಬರಿಗೂ ಕೂಡ ಅವನು ಎಷ್ಟೇ ಪುಣ್ಯಾತ್ಮ ಆದರೂ ಕೂಡ ಮನುಷ್ಯ ಜನ್ಮ ಇದಲ್ವಾ, ಅನುಭವಿಸ್ಲಿಕ್ಕಾಗೇ ಬರುವಂಥ ಜನ್ಮ ಇದು. ಅನುಭವಿಸಲೇಬೇಕು ಇದರಲ್ಲಿ ಯಾವುದೇ ಇದಿಲ್ಲ.
ಹಾಗಾಗಿ ಒಂದಿಷ್ಟು ಜನ್ಮಾಂತರದ ದೋಷಗಳು ಇರ್ತದೆ. ಆ ದೋಷಗಳ ಪರಿಮಾರ್ಜನೆಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ಅನುಷ್ಠಾನಾದಿಗಳನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ಅನುಷ್ಠಾನಗಳನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಪಾಪಗಳು ಪರಿಹಾರ. ಯಾರಿಗೆ ಪಾಪ ಜಾಸ್ತಿ ಇರುತ್ತೋ ಅಲ್ಲಿ ಕಷ್ಟಗಳು ಜಾಸ್ತಿ ಇರುತ್ತೆ. ಪಾಪಗಳ ನಿವೃತ್ತಿಯನ್ನ ಜಪದಿಂದಲೋ, ಯಜ್ಞದಿಂದಲೋ, ದಾನದಿಂದಲೋ, ತರ್ಪಣಾದಿ ಇತ್ಯಾದಿ ಎಲ್ಲ ಈ ಒಂದು ಪೂಜಾದಿಗಳಿಂದ ಅದನ್ನೆಲ್ಲ ಪರಿಮಾರ್ಜನೆ ಮಾಡಿಕೊಳ್ಳೋದು. ಈ ರೀತಿ ಪರಿಮಾರ್ಜನೆ ಮಾಡಿಕೊಂಡಾಗ ನಮ್ಮ ಜನ್ಮಾಂತರದ ಪಾಪ ದೋಷಗಳು ಪರಿಹಾರ ಆಗೋದ್ರ ಜೊತೆಗೆ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ. ಅಂದರೆ ಯಾವುದೋ ಒಂದು ನಾವೊಂದು ಕೆಲಸ ಆಗಬೇಕು, ಅದರ ನಿಮಿತ್ತವಾಗಿ ಭಗವಂತನ ಆರಾಧನೆ ಮಾಡ್ತಾ ಇದ್ದೇವೆ, ಅದನ್ನು ನಮ್ಗೆ ಒಳ್ಳೇದಾಗಬೇಕು ಇರುವಂಥ ದೃಷ್ಟಿಯಿಂದ ಒಂದು ಕಾರ್ಯಕ್ರಮ ಮಾಡಿದರೆ ನಾವು ಅದು ಕೂಡ ಒಳ್ಳೆಯ ಫಲವನ್ನು ಕೊಡ್ತದೆ. ಹಾಗೆ ಅಲೋಕನ ಜಾತಕವನ್ನು ವಿಮರ್ಶೆ ಮಾಡಿದಾಗ ಹಾಗೆ ಕೆಲವೊಂದಿಷ್ಟು ದೋಷಗಳು ಕಾಣ್ತಾ ಇದ್ದು, ಹಾಗೆ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವನು ಈ ಒಂದು ಪೂಜೆಯನ್ನು, ಯಾಕೆ ಅಂತ ಹೇಳಿದ್ರೆ ಈಗ ಒಂದು ಕೆಲಸಕ್ಕೆ ನಾವು 10 ಸರಿ ಹೋದ್ರೂ ಆ ಕೆಲಸ ಆಗೋದಿಲ್ಲ. ಇನ್ನು ಕೆಲಸಕ್ಕೆ ಆ ಒಂದು ಕೆಲಸಕ್ಕೆ ಹೋಗನೊಳಗೆ ಕೂತಲ್ಲೇ ಒಂದು ಬಾಯಿ ಮಾತಲ್ಲೇ ಆ ಕೆಲಸ ಆಗ್ಬಿಡುತ್ತೆ. ಅಂದ್ರೆ ಹೇಗೆ ನೋಡಿ, ಒಂದಕ್ಕೆ ದೈವಾನುಗ್ರಹ ಇರುತ್ತಲ್ಲ, ಇನ್ನೊಂದಿಗೆ ದೈವಾನುಗ್ರಹ ಇರುವುದಿಲ್ಲ. ಹಾಗೆ ದೈವಾನುಗ್ರಹ ಒಂದು ಸಂಪಾದನೆ ಮಾಡಬೇಕು. ಯಾವ ಮುಖದಿಂದ ಕೇಳಿದ್ರೆ ಇದೇ ಮುಖದಿಂದ, ಈ ಜಪ ಯಜ್ಞ ದಾನ ಇತ್ಯಾದಿಗಳಿಂದ, ಈ ಜಪ ಯಜ್ಞಾದಿಗಳಿಂದಲೇ ನಾವು ಆ ಒಂದು ದೈವಾನುಗ್ರಹವನ್ನು ಪಡ್ಕೊಳ್ಬೇಕಾಗುತ್ತೆ. ಹಾಗೆ ಅವನಿಗೆ ಅಷ್ಟಮ ಜಾತಕ ರೀತಿಯ ಅಷ್ಟಮ ಭಾವದಲ್ಲಿ ಮತ್ತೆ ಸುಖಕ್ಷೇತ್ರದಲ್ಲಿ ಕುಜ ಇದ್ದಾಗ, ಕುಜ ಸರ್ಪಾಭಿಮಾನಿ ದೇವತೆ, ಕುಜನು ಕೂಡ ಸರ್ಪಾಭಿಮಾನಿ ದೇವತೆ, ರಾಹುನು ಕೂಡ ಅವನೇ. ಹಾಗೆ ಈ ಕುಜ ರಾಹು ಪಾಪಗ್ರಹಗಳಾಗಿದ್ದಕ್ಕಾಗಿ ಅವುಗಳ ವಿಶೇಷ ಫಲ ಅವನ ಇದರ ದಶಾಭುಕ್ತಿಯಲ್ಲೂ ಬರುತ್ತದೆ ಮತ್ತು ಮಹರ್ದಶೆಯಲ್ಲೂ ಬರ್ತಾ ಇರುತ್ತೆ. ಹಾಗಾಗಿ ಅದುಗಳ ನಿವೃತ್ತಿ ನಿತ್ಯ ಮಾಡಿಕೊಳ್ಳುವಂಥ ಒಂದು ಅನುಷ್ಠಾನದಿಂದ ಒಂದಿಷ್ಟು ಪರಿಹಾರವಾಗ್ತದೆ. ಇನ್ನು ವಿಶೇಷ ಸಂದರ್ಭದಲ್ಲಿ ವಿಶೇಷವಾದ ದ್ರವ್ಯಾದಿಗಳಿಂದ ಜಪ ಹೋಮ ಮಾರ್ಜನ ದರ್ಪಣಾದಿಗಳಿಂದ ಅದು ಪರಿಹಾರಕ್ಕೆ ಬರ್ತದೆ. ಜಪದಲ್ಲಿ ಒಂದು ವಿಧ ಪಂಚಾಂಗ ಪದ್ಧತಿ ಅಂತ. ಈ ಒಂದಿಷ್ಟು ಜಪವನ್ನು ಕೇವಲ ಜಪ ಮಾಡೋದ್ರಿಂದಲೇ ಪರಿಹಾರ ಆಗೋದಿಲ್ಲ, ಕೇವಲ ಹೋಮದಿಂದಲೇ ಪರಿಹಾರ ಆಗೋದಿಲ್ಲ, ಕೇವಲ ತರ್ಪಣದಿಂದಲೂ ಪರಿಹಾರವಾಗಲಿಲ್ಲ, ಕೇವಲ ಮಾರ್ಜನದಿಂದಲೂ ಪರಿಹಾರವಾಗುವುದಿಲ್ಲ, ಕೇವಲ ಅನ್ನದಾನದಿಂದಲೂ ಪರಿಹಾರವಾಗಲಿಲ್ಲ. ಇಷ್ಟು ಪಂಚಾಂಗ ಪದ್ಧತಿ ಜಪ ಹೋಮ ತರ್ಪಣ ಮಾರ್ಜನ ವಿಪ್ರಭೋಜನಾದಿ ಪಂಚಾಂಗ ಪದ್ಧತಿಯಿಂದ ನಾವು ಒಂದು ಅನುಷ್ಠಾನವನ್ನು ಮಾಡಿದರೆ ಸಂಪೂರ್ಣವಾಗಿ ಫಲ ಸಿಗ್ತದೆ. ಶಾಸ್ತ್ರಸಮ್ಮತವಾಗಿರ್ತಕ್ಕಂಥ ವಿಷಯಗಳನ್ನು ಹಾಗೆ ಹೇಳ್ಕೊಟ್ಟಿದ್ದಾರೆ. ಇಷ್ಟು ಪಂಚಾಂಗ ಪದ್ಧತಿಯಿಂದ ಯಾರು ಈ ಥರ ಕಾರ್ಯಕ್ರಮ ಮಾಡ್ತಾರೋ ಅವರಿಗೆ ಆ ಮಂತ್ರ ಹೇಳುವಂಥದ್ದು ಫಲವನ್ನು ಕೊಡ್ತಾರೆ, ಫಲಪ್ರದವಾಗ್ತದೆ ಆ ಮಂತ್ರ ಅಂತ. ಇಲ್ಲಿ ಯಾವುದು ಅತಿ ಕಡಿಮೆ ಆಗೋದಿಲ್ಲ ನೋಡಿ. ಈ ಜಪ ಮಾಡಿದ ಮೇಲೆ ದಶಾಂಶ ಹೋಮ ಮಾಡಿದ ಮೇಲೆ ಅದರ 10ನೇ ಒಂದು ಭಾಗ ದಶಾಂಶದಲ್ಲಿ ತರ್ಪಣ, ಅದರ ದಶಾಂಶ ಇದರಲ್ಲಿ ಮಾರ್ಜನ ಅಂದರೆ ಅಭಿಷೇಕ, ಅದರ ದಶಾಂಶದಲ್ಲಿ ವಿಪ್ರಭೋಜನ. ಹೀಗೆ ಪಂಚಾಂಗ ಪದ್ಧತಿ ಸಂಪೂರ್ಣವಾಗಾಯಿತು ಆ ಮಂತ್ರಕ್ಕೆ. ಆಗ ಆ ಮಂತ್ರ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಮಂತ್ರ ತನ್ನ ಕೆಲಸವನ್ನು ಮಾಡ್ತದೆ. ಹಾಗೆ ಇನ್ನು ಈ ಮಂತ್ರ ಇಷ್ಟು ಜಪ ಮಾಡಿದಾಗ, ಇಷ್ಟು ಹೋಮ ಮಾಡಿದಾಗ, ಈ ರೀತಿಯ ವಿಧಾನದಲ್ಲಿ ಮಾಡಿದಾಗ ಆ ಮಂತ್ರ ಖಂಡಿತವಾಗಿ ಫಲವನ್ನು ಕೊಟ್ಟೇ ಕೊಡ್ತದೆ, ಅದರಲ್ಲಿ ಸಂಶಯವೇ ಇಲ್ಲ. ಹಾಗೆ ಇನ್ನು ಕೆಲವು ಕಡೆ ಏನಾಗುತ್ತೆ ಕೇಳಿದ್ರೆ, ನಾವು ಇಷ್ಟು ಕಾರ್ಯಕ್ರಮ ಮಾಡಿದ್ರೆ ನಮಗೆ ಪ್ರಯೋಜನ ಆಗಲಿಲ್ವಲ್ಲ ಅಂತ ಹೇಳೋ ಕೆಲವರಿಗೆಲ್ಲ ಬರ್ತದೆ. ಆದರೆ ಈ ಪಂಚಾಂಗ ಪದ್ಧತಿಯನ್ನು ಮಾಡಿಸಲಿಕ್ಕೆ ಕೆಲವರಿಗೆ ಸಾಧ್ಯ, ಕೆಲವರಿಗೆ ಅಸಾಧ್ಯ. ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ಒಂದು ಸಣ್ಣ ಜಪ ಮಾಡಬೇಕು, ಇನ್ನೊಂದು ಹೋಮ ಮಾಡಬೇಕು, 1000 ಜಪನೋ 108 ಸಂಖ್ಯೆಯಲ್ಲಿ ಹೋಮನ ಏನೋ ಮಾಡಿಸ್ತಾರೆ. ಉಳಿದ ಪಂಚಾಂಗ ಪದ್ಧತಿ ಅಂತ ಹೇಳಿದ್ರೆ ಅದರಲ್ಲಿ 5 ಸಮವಾಗಿ ಮಾಡಬೇಕು. ಉದಾಹರಣೆಗೆ ಹೇಳಬೇಕು ಅಂದರೆ ಕಲಿಯುಗದಲ್ಲಿ ಮಂತ್ರಸಿದ್ಧಿ ಆಗಲಿಕ್ಕೆ ಲಕ್ಷ ಜಪವನ್ನು ಮಾಡಬೇಕು ಅಂತ. ನಾವು ನಿತ್ಯ ಮಾಡುವಂಥ 10 ಜಪವೋ 8 ಜಪವೋ ಅದು ಫಲ ಕೊಡೋದಿಲ್ಲ. ನಮ್ಮ ಜೀವಮಾನ ಇಡೀ ನಾವು ಆ ಜಪ ಮಾಡಿದ್ರೆ ನಮಗೆ ಆ ಮಂತ್ರದಿಂದ ನಾವೇನೋ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಕನಿಷ್ಠ ಪಕ್ಷ 10,000ವನ್ನಾದರೂ ಜಪ ಮಾಡಿದರೆ ಆ ಮಂತ್ರ ಫಲ ಖಂಡಿತವಾಗಿ ಕಲಿಯುಗದಲ್ಲಿ ಕೊಡ್ತದೆ. ಅದೇ ಅತಿ ಕಡಿಮೆ ಸಂಖ್ಯೆ. ಹಾಗೆ ಲಕ್ಷಗಟ್ಟಲೆ ಜಪ ಮಾಡಿದರೆ ಖಂಡಿತವಾಗಿ ಅವನಿಗೆ ಸಂಕಲ್ಪ ಸಿದ್ಧಿ, ಇಷ್ಟಾರ ಸಿದ್ಧಿ ಎಲ್ಲ 100ಕ್ಕೆ 100 ಆಗೇ ಆಗುತ್ತದೆ, ಅದು ಪ್ರಶ್ನೆನೇ ಇಲ್ಲ. ಅಂದರೆ ಆ ಕ್ರಮಬದ್ಧವಾಗಿ ಮಾಡಿದಾಗ ಆ ಮಂತ್ರ ತನ್ನ ಫಲವನ್ನು ಕೊಟ್ಟೇ ಕೊಡ್ತದೆ. ಹಾಗೆ ಇವರಿಗೂ ಹೇಳಿದ್ದು ಕೂಡ ಹಾಗೆ, ಎಲ್ಲ ಜಪಗಳನ್ನೆಲ್ಲ 10,000 ಸಂಖ್ಯೆಯಲ್ಲಿ ಜಪವನ್ನು ಮಾಡಿ ಆ ಜಪದ ದಶಾಂಶ ರೀತಿಯ ಹೋಮ, ದಶಾಂಶ ರೀತಿಯ ತರ್ಪಣ, ಮಾರ್ಜನ ಇತ್ಯಾದಿಗಳನ್ನು ಮಾಡಿದಾಗ ಆ ಮಂತ್ರ ಸರಿಯಾಗಿ ಫಲವನ್ನು ಕೊಡುತ್ತದೆ ಎಂಬುದಾಗಿ ಹೇಳಿದಾಗ ಎಲ್ಲ ಒಪ್ಪುಕೊಂಡು ಈ ಒಂದು 4 ದಿನಗಳಿಂದ ನಿರಂತರವಾಗಿ ಕಾರ್ಯಕ್ರಮ ಆಗಿದೆ. ನಮಗೂ ಖುಷಿಯಾಗಿದೆ. ಯಾಕೆ ಕೇಳಿದ್ರೆ, ಒಂದು ಪ್ರೇಮಣ್ಣವರು ತುಂಬ ಆತ್ಮೀಯರು, ನಮ್ಮನೆ ಮಗಳಿದ್ದ ಹಾಗೆ,
ಹಾಗೆ ನೀವು ಕೂಡ ತುಂಬ ಎಲ್ಲ ಇದರಲ್ಲೂ ನೀವು ತುಂಬ ಸಿಕ್ಕಿದ್ರಿ, ಸಂಸ್ಕಾರವಂತರು. ಅದೊಂದು ಮನಸ್ಸಿನಲ್ಲಿ ತುಂಬ ಖುಷಿ ಇದೆ ನಮಗೆ. ಯಾಕಂದರೆ ಎಷ್ಟೋ ಜನ ನೋಡ್ತೀವಿ, ಆ ಲೌಕಿಕರನ್ನು ನೋಡ್ತೇವೆ ನಾವು. ಅದ ಲೌಕಿಕರ ನಿಮ್ಮನ್ನು ಹೋಲಿಸ್ಕೊಂಡಾಗ ನಾವು ತುಂಬ ಪೂಜ್ಯ ಭಾವನೆ ನಿಮ್ಮ ಬಗ್ಗೆ ಬರ್ತದೆ ನಮಗೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿದ್ದೀರಿ ನೀವು. ಯಾಕೆಂದರೆ ಹೇಗೆ ಜಪ ಮಾಡಬೇಕು, ಹೇಗೆ ಹೋಮ ಮಾಡಬೇಕು, ಇದು ಸಂಪೂರ್ಣ ತಿಳುವಳಿಕೆ ಇದ್ದು ಮಾಡಿದರೆ, ಗೊತ್ತಿದ್ದ ಕರ್ಮಾಂಗವನ್ನು ಮಾಡೋದ್ರಿಂದ ಒಳ್ಳೆಯ ಫಲ ಸಿಗ್ತದೆ. ಹಾಗೆ ಆ ಅಲೋಕನ ಮೊಮ್ಮಗನ ಒಂದು ಉದ್ದೇಶವಾಗಿ ಅವನಿಗೆ ವಾಕ್ ಸಂಬಂಧಿ ಪ್ರತಿಬಂಧಕ ದೋಷಗಳು ಅದನ್ನು ನೋಡಿದಾಗ ಅದು ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದರೆ ಸರಿಯಾಗಿ ಆಗ್ತದೆ ಎಂಬುದಾಗಿ ತಿಳಿದು ಅದಕ್ಕೆ ಸುಬ್ರಹ್ಮಣ್ಯನ ಜಪ 10,000 ಸಂಖ್ಯೆಯಲ್ಲಿ ಮಾಡಿ, ದಕ್ಷಿಣಾಮೂರ್ತಿ ಮಂತ್ರವನ್ನು ಜಪವನ್ನು ಮಾಡಿ, ಅದನ್ನು ದಶಾಂಶ ರೀತಿಯ ಒಂದು ಹೋಮವನ್ನು ಮಾಡಿ, ಗಂಟಾ ದಾನವನ್ನು ಮಾಡಿ, ಗಂಟೆಯನ್ನು ದಾನವನ್ನು ಮಾಡಿ, ಹಾಗೆ ದಕ್ಷಿಣಾಮೂರ್ತಿಯ ಪ್ರತಿಮಾ ದಾನವನ್ನು ಮಾಡಿ, ಹೀಗೆಲ್ಲ ಮಾಡಬೇಕು ಹೇಳುತ್ತೆ. ಪ್ರತಿಮಾ ದಾನವನ್ನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಆ ಗಂಟಾ ದಾನವನ್ನು ಮಾಡಬೇಕು. ಹೀಗೆ ಏನು ಹೇಳಿದೆ ಅದೆಲ್ಲವನ್ನು ಶಾಸ್ತ್ರೋಕ್ತವಾಗಿ ಮಾಡಿದ್ದಾಗಿದೆ. ಇದರಿಂದ ಆ ಮೊಮ್ಮಗನಿಗೂ ಕೂಡ ಒಳ್ಳೆಯ ವಾಗ್ದೋಷಗಳು ನಿವೃತ್ತಿಯಾಗಲಿ, ಅವನಿಗೆ ವಿಶೇಷವಾಗಿ ಅನುಗ್ರಹ ಆಗುತ್ತೆ. ಯಾಕೆಂದರೆ ಕುಂಡಲಿ ಚೆನ್ನಾಗೇ ಇದೆ, ಏನೂ ತೊಂದರೆ ಇಲ್ಲ. ಜನ್ಮಾಂತರ ದೋಷಗಳಿಗೆ ಮಾಡುವ ಪ್ರಾಶ್ಚಿತ ಕರ್ಮಗಳಿಂದ, ಜಪ ಹೋಮಾದಿಗಳಿಂದ ಎಲ್ಲ ದೋಷಗಳು ಪರಿಮಾರ್ಜನೆ ಆಗಿ ಅವನಿಗೆ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಒಂದು ವಿಶೇಷವಾದ ವ್ಯಕ್ತಿ ಆಗ್ತಾರೆ. ಅದರಲ್ಲಿ ಏನು ಸಂಶಯವಿಲ್ಲ. ಆ ಬಗ್ಗೆ ನೀವು ಭಗವಂತ ಸಂಪೂರ್ಣ ಅನುಗ್ರಹ ಮಾಡ್ತಾನೆ. ಯಾಕೆಂದರೆ ಈ ಕಾರ್ಯಕ್ರಮನ ನಿಷ್ಠೆಯಿಂದ ನೀವು ಮಾಡಿದ್ದೀರಿ. ಇದರಿಂದ ಆ ಅನುಷ್ಠಾನ ಮಾಡಿದ ಎಲ್ಲ ದೇವತೆಗಳು ಕೂಡ ಅನುಗ್ರಹವನ್ನು ಮಾಡ್ತಾರೆ. ಇನ್ನು ಇವನ ಉದ್ಯೋಗ ನಿಮಿತ್ತವಾಗಿ ಮಾಡಿರ್ತಕ್ಕಂತಹ ಈ ಪ್ರತಿಕೂಲ ದೋಷಗಳು ರಾಹು ಮತ್ತು ಕುಜನಿಂದ ಬರ್ತದೆ. ಶುಭಗ್ರಹಗಳಿಂದ ಅಷ್ಟೆಲ್ಲ ದೋಷಗಳ ಬರಲ್ಲ, ನಿತ್ಯ ಮಾಡುವ ಕೆಲವೊಂದು ಅನುಷ್ಠಾನಗಳಿಂದ ಸರಿಯಾಗ್ತದೆ. ಪಾಪಗ್ರಹಗಳಾಗಿರ್ತಕ್ಕಂಥ ರಾಹು ಮತ್ತು ಕುಜ ದೋಷಗಳು ವಿಪರೀತವಾಗಿ ಇರೋದ್ರಿಂದ ಉದ್ಯೋಗದಲ್ಲಿ ಕೆಲವೊಂದಿಷ್ಟು ಪ್ರತಿಕೂಲಗಳು ಇರುತ್ತದೆ. ಅಂದರೆ ನಾವು ಇಚ್ಛಿಸಿದಂಗೆ ಆಗೋದಿಲ್ಲ ಹೇಳುವ ದೃಷ್ಟಿಗಾಗಿ ಅವರಿಗೆ ಆ ಕುಜ ಮತ್ತು ರಾಹುವಿನ ಜಪ ಮತ್ತು ಶಾಂತಿಯನ್ನು ಮಾಡಲಾಗಿದೆ. ಹಾಗೆ ಇನ್ನು ವಿಶೇಷವಾಗಿ ಕಾರ್ತಿವೀರ್ಯಾರ್ಜುನ ವಿಷ್ಣು ದೀಪ ಹೇಳುವಂಥದ್ದು ವಿಶೇಷವಾದ ಅನುಷ್ಠಾನ, ಅತ್ಯಂತವಾಗಿರ್ತಕ್ಕಂಥ ಬೇಗ ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ವಿಧಾನ. ಅಂದರೆ ಕಲಿಯುಗದಲ್ಲಿ ವಿಶೇಷ ಫಲ, ಅತಿ ರಹಸ್ಯಕರವಾಗಿರ್ತಕ್ಕಂತಹ ಮಂತ್ರ ಅಂತ ಶಾಸ್ತ್ರದಲ್ಲಿ ಹೇಳುತ್ತದೆ. ಹಾಗೆ ಅದನ್ನು ಹೀಗೆ ಪಶ್ಚಿಮಾಭಿಮುಖವಾಗಿ ಇಂತಿಷ್ಟು ಬೆಸ ಸಂಖ್ಯೆಯಲ್ಲಿ ಆ ಬತ್ತಿಯನ್ನು ಹಾಕಿ ಇಷ್ಟು ದಿನಗಳ ಕಾಲ ಅವನ ಕಾರ್ತಿವೀರ್ಯಾರ್ಜುನ ಮಹಾವಿಷ್ಣುವನ್ನು ನಮ್ಮ ಮನೆಗೆ ಕರೆದು ಅವನ ಸಾನ್ನಿಧ್ಯದಲ್ಲಿ ಜಪವನ್ನು ಮಾಡಿಸಿ 7 ದಿನಗಳ ಕಾಲ ಅವನು ನಮ್ಮ ಮನೆಯಲ್ಲಿ ಇರಬೇಕು ಎಂಬುದಾಗಿ ಪ್ರತ್ಯಕ್ಷವಾಗಿ ಜ್ಯೋತಿ ರೂಪದಲ್ಲಿ ಅವನಿಗೆ ನೆಲೆಯಾಗಿದ್ದಾನೆ. ಮಂತ್ರಗಳು ಜಪವಾಗಿದೆ, ಆಮೇಲೆ ಹೋಮಗಳಾಗಿದೆ. ಅದರಿಂದ ಸಂತುಷ್ಟಿಯಾಗಿರ್ತಕ್ಕಂಥ ಕಾರ್ತಿವೀರ್ಯಾರ್ಜುನ ಮಹಾವಿಷ್ಣು ಅಭೀಷ್ಟ ಫಲದಾಯಕ, ಎಲ್ಲವನ್ನು ಅವನೇ ಕೊಡ್ತಾನೆ. ಸಂಪತ್ತಿಗೆ ಕಾರಣ, ಶತ್ರುಗಳ ಸಂಹಾರಕ್ಕೂ ಕೂಡ ಕಾರಣ. ಶತ್ರುಗಳಿಂದ ನಮಗೆ ಯಾವುದೇ ಭಾಗದಲ್ಲಿ ತೊಂದರೆ ಆದರೂ ಕೂಡ ಅವನ ನಾಮಸ್ಮರಣೆಯಿಂದ, ಅವನ ಜಪದಿಂದ, ಅವನ ಹೋಮದಿಂದ ಎಲ್ಲವೂ ಕೂಡ ಸಂಪೂರ್ಣವಾಗಿ ಫಲವನ್ನು ಕೊಡುತ್ತದೆ ಅಂತ ಆದರೆ ಮಂತ್ರಶಾಸ್ತ್ರ ಅದನ್ನು ಕೂಡ ಹೇಳ್ತದೆ. ಹಾಗಾಗಿ ಕಾರ್ತಿವೀರ್ಯಾರ್ಜುನ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಆಗಿದೆ. ಕೆಲವೊಂದು ಸೂಚನೆಗಳು ಕೂಡ ಅನುಷ್ಠಾನ ಮಾಡುವ ಸಮಯದಲ್ಲಿ ಗೊತ್ತಾಗುತ್ತೆ. ಕೆಲವೊಂದು ಅನುಕೂಲವಾದಂಥ ಸೂಚನೆ ಅಂದರೆ ಈ ಮಳೆ ಬರುವಂಥದ್ದು ಕೂಡ ಒಂದು ಒಳ್ಳೆಯ ಸೂಚನೆ. ಜಪ ಹೋಮದಲ್ಲಿ ಯಜ್ಞದ ಉದ್ದೇಶವೇ ಸುವೃಷ್ಟಿಯಾಗಬೇಕು ಹೇಳುವಂಥದ್ದು. ಅಲ್ಲ ಇಡೀ ಒಂದು ಲೋಕ ಕಲ್ಯಾಣದಲ್ಲಿ ಯಜ್ಞಕ್ಕೆ ಅಷ್ಟೇ ಬೆಲೆ. ಒಳ್ಳೆಯ ಮಳೆ ಬರಬೇಕು, ಒಳ್ಳೆಯ ಬೆಳೆ ಆಗಬೇಕು, ಭಗವಂತ ಸಂತುಷ್ಟನಾಗಬೇಕು. ಭಗವಂತ ಸಂತುಷ್ಟ ಆದರೆ ಮಳೆಯ ರೂಪದಲ್ಲಿ, ಬರ್ತಿನ ರೂಪದಲ್ಲಿ ಅದು ಗೋಚರವಾಗುತ್ತೆ. ಇದನ್ನು ಕೂಡ ವಿಶೇಷವಾದ ಮಳೆ ಆಯಿತು, ಎಷ್ಟು ಸಂತೋಷ ಆಯಿತು ಅಂದರೆ ಜಪ ಹೋಮ ಆಗಿ ಎಲ್ಲ ಊಟ ಆಗಿ ಕೂತಾಗಿ ಮಳೆ ಬಂತು ಅಂದರೆ ಆ ಯಜ್ಞ ಫಲಿಸಿದೆ ಅಂತ, ಆ ಜಪ ಅನುಗ್ರಹ ಮಾಡಿದೆ ಅಂತೇಳಿ ಅರ್ಥ. ಅದು ಕೂಡ ಒಳ್ಳೆಯ ಸೂಚನೆ ಸಿಕ್ಕಿದೆ. ಹಾಗೆ ಎಲ್ಲ ವಾತಾವರಣಗಳು ಕೂಡ ತುಂಬ ಚೆನ್ನಾಗಿ ಜಪದಿಂದ ಪಾವನವಾಗಿದೆ. ಇರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ನಿವೃತ್ತಿಯಾಗಿದೆ. ಕುಂಡಲಿಯಲ್ಲಿ ಇರ್ತಕ್ಕಂತಹ ದೋಷಗಳು ಸಂಪೂರ್ಣವಾಗಿ ನಿವೃತ್ತಿಯಾಗಿದೆ ಎಂಬುದಾಗಿ ಬ್ರಾಹ್ಮಣರು ಹೇಳ್ತಾರೆ. ಮಾಡಿದ ಎಲ್ಲ ಅನುಷ್ಠಾನದಿಂದ ಎಲ್ಲ ಅನುಷ್ಠಾನ ದೇವತೆಗಳು ಸುಬ್ರಹ್ಮಣ್ಯ, ದಕ್ಷಿಣಾಮೂರ್ತಿ, ಕಾರ್ತಿವೀರ್ಯಾರ್ಜುನ, ಪೂಜಾ, ರಾಹು ಎಲ್ಲ ಚಂಡಿಕಾ, ದುರ್ಗಾ ಎಲ್ಲ ದೇವತೆಗಳು
ಈ ಒಂದು ಪೂಜೆಯಿಂದ ಸಂತುಷ್ಟಿಯಾಗಿ ಎಲ್ಲ ರೀತಿಯ ದೋಷಗಳು ಕೂಡ ನಿವೃತ್ತಿಯಾಗಿ ಇಡೀ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡಲಿ. ಎಲ್ಲ ಈ ಕುಟುಂಬ ಹೇಳುವಂಥದ್ದು ಐಕ್ಯಮತ್ಯದಿಂದ ಇರಲಿ, ಒಟ್ಟಿಗೆ ಇರಲಿ, ಎಲ್ಲ ರೀತಿಯ ದೋಷಗಳು ನಿವೃತ್ತಿಯಾಗಿ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದಲಿ ಎಂಬುದಾಗಿ ಆ ಅನುಷ್ಠಾನ ದೇವತೆಯಲ್ಲಿ ನಾವು ಪುನಃ ಪ್ರಾರ್ಥನೆಯನ್ನು ಮಾಡ್ತೇವೆ. ತಥಾಸ್ತು. ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ.